ನೋಡಿ ನಮ್ಮ ಕಾರ್ಯಕರ್ತರು ಮಹೇಶ್ ಅನ್ನೋರು ಇವತ್ತು ಆಲ್ರೆಡಿ ಪೊಲೀಸ್ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವ್ರಿಗೆ ದೂರನ್ನು ಸಲ್ಲಿಸಿದ್ದಾರೆ. ಏನು ಅಂತಂತಂದರೆ ಖಾಸಗಿ ವಾಹಿನಿಯಲ್ಲಿ ಒಂದು ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಅದರಲ್ಲಿ ರಕ್ಷಕ್ ಬುಲೆಟ್ ಅನ್ನೋ ಒಬ್ಬ ವ್ಯಕ್ತಿ ತಾಯಿ ನಾಡದೇವತೆ ನಮ್ಮ ಏನು ಶಕ್ತಿಶಾಲಿ ದೇವತೆ ನಮ್ಮ ಅಂತೇನು ನಾವು ಕರಿತೀರಿ ಆ ದೇವತೆ ಬಗ್ಗೆ ತುಂಬ ಅವೇಳನವಾಗಿ ಮಾತಾಡಿದ್ದಾನೆ. ಡೈಲಾಗ್ ಹೊಡೆಯೋ ಸೀನಲ್ಲಿ ಏನಂತಾನೆ, ಮೈಸೂರು ಚಾಮುಂಡಿ ಬೆಟ್ಟದಿಂದ ತಾಯಿ ಚಾಮುಂಡಿನೇ ಕೆಳಗಿಳಿ ಬಂದು ಚಾಮುಂಡಿ ತಾಯಿ ಧರಿಸಿರುವಂಥ ಸೀರೆ ಮತ್ತು ಒಡವೆಯನ್ನು ಬಿಚ್ಚಿಟ್ಟು ಪ್ಯಾಂಟು ಶರ್ಟ್ ಹಾಕ್ಕೊಂಡು ಸ್ವಿಟ್ಜರ್ಲ್ಯಾಂಡಲ್ಲಿ ಓಡಾಡ್ತಿದ್ದಾರೆ ನೀವು ನೋಡಿದ್ರೆ ಅಂತ ಒಂದು ಹುಡುಗಿನ ವರ್ಣಿಸೋಕ್ಕೆ ಹೋಗಿ ತಾಯಿ ಚಾಮುಂಡಿನ ಅವೇಳನ ಮಾಡಿದ್ದಾನೆ. ಹಾಗಾಗಿ ಇದು ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಮತ್ತು ಹೇಳಿ ಕೇಳಿ ಕೋಟ್ಯಾಂತರ ಹಿಂದೂಗಳು ಕೈ ಮುಗಿಯುವಂಥ ನಾಡದೇವತೆ ಬಗ್ಗೆ ಅವೇಳನ ಮಾಡಿದ್ದಾನೆ. ಇದು ಯಾವುದೇ ಕಾರಣಕ್ಕೂ ನಾವು ಹಿಂದೂಗಳು ಸಹಿಸೋದಕ್ಕಾಗಲ್ಲ. ಈತನ ವಿರುದ್ಧ ಕಠಿಣ ಶಿಕ್ಷೆ ಆಗಬೇಕು ಕಾನೂನು ರೀತಿಯಲ್ಲಿ. ಏನಕ್ಕೆ ನಮ್ಮ ಭಾವನೆಗೆ ಧಕ್ಕೆ ಆಗ್ತಿದೆ. ನಾವು ಬೇರೆಯವ್ರ ಥರ ನಮ್ಮ ಭಾವನೆಗೆ ಧಕ್ಕೆ ಆಗಿದೆ ಅಂತ ಅಂದ್ಬಿಟ್ಟು ಪೊಲೀಸವ್ರಿಗೆ ಹಲ್ಲೆ ಮಾಡೋದು, ಪೊಲೀಸ್ DCP ಜೀಪು ಮತ್ತು ಪೊಲೀಸ್ ವಾಹನಗಳಿಗೆ ಬೆಂಕಿ ಹಚ್ಚೋದು, ಸ್ಟೇಷನ್ ಕಳ್ಳು ಹಿಡಿದು ನಾವು ಮಾಡೋದಿಲ್ಲ. ನಾವು ಕಾನೂನು ರೀತಿಯಾಗಿ ಅವ್ನು ಏನು ಕ್ರಮ ಆಗಬೇಕು ಆ ಕ್ರಮ ಆಗಬೇಕು ಅಂತ ನಮ್ಮ ಕಾರ್ಯಕರ್ತರು ಮಹೇಶ್ ಅನ್ನೋರು ಆಲ್ರೆಡಿ ದೂರು ಕೊಟ್ಟಿದ್ದಾರೆ. ಈ ವಿಚಾರವಾಗಿ ನಾನು ಪ್ರತಿಯೊಬ್ಬ ಸೆಲೆಬ್ರಿಟಿ ಯಾರಿದ್ದಾರೆ, ಇವತ್ತು ನಾವು ಸೆಲೆಬ್ರಿಟಿ ಇದ್ದೀರಿ, ನಾವು ಏನು ಬೇಕಾದ್ರೂ ಹೇಳ್ಬೋದು, ನಾವು ಏನು ಬೇಕಾದ್ರೂ ಮಾಡ್ಬೋದು, ನೀವೇನು ಬೇಕಾದ್ರೂ ಹೇಳಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಆದರೆ ಹಿಂದೂ ಧರ್ಮ ಮತ್ತು ಹಿಂದೂ ದೇವತೆಗಳ ಬಗ್ಗೆ ಮಾತಾಡಬೇಕಾದ್ರೆ ಭಾಳ ಎಚ್ಚರದಿಂದ ಮಾತಾಡಬೇಕು. ತಮಗೆಲ್ಲ ಗೊತ್ತಿರೋ ಹಾಗೆ, ಮಾಧ್ಯಮದ ಗೊತ್ತಿರೋ ಹಾಗೆ 5 ವರ್ಷದ ಹಿಂದೆ ಚಂದನ್ ಶೆಟ್ಟಿ ಅವರು ಸಹ ಸಂಕಮನ ಅನ್ನೋ ಪಾತ್ರದಲ್ಲಿ 2 ಪೀಸ್ ಹಾಕಿರೋ ಅದು ನಂದೇ ಕಂಪ್ಲೇಂಟ್ ಮೇಲೆ ಚಂದನ್ ಶೆಟ್ಟಿ ಅವರು ಅವತ್ತೇನೋ ಹೇಳಿದ್ದಾರೆ, ನಾನು ಇನ್ನು ಯಾವುದೇ ಕಾರಣಕ್ಕೂ ಈ ಥರ ಧಾರ್ಮಿಕವಾಗಿ ಧಕ್ಕೆ ತರಲ್ಲ ನಾನು ಅಂತ ಹೇಳಿದ್ದಾರೆ. ಇದು ಪದೇ ನಮ್ಮ ಧರ್ಮದ ಮೇಲೆ ಈ ಥರ ದಬ್ಬಾಳಿಕೆ ಮಾಡಿಕೊಂಡು ಮತ್ತು ರಕ್ಷಕ್ಗೆ ನಾನು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ. ನೀನು ಬಿಗ್ ಬಾಸಿಂದ ಬಂದಾಗ ನೀನು ಹೋಗಿ ಕೈ ಮುಗ್ದಿರೋದು ಯಾವ ದೇವತೆ ಮರ್ತೋಗಿಜಪ್ಪ. ನೀನು ವಾರ ತಿಂಗಳಿಗೊಂದ್ಸತಿ ಹೋಗೋವಂಥ ದೇವತೆ ಬಗ್ಗೆ ನೀನು ಅಷ್ಟು ಅವೇಳನ ಮಾಡ್ಚ ಅಂತಂದರೆ ನಿನ್ನ ತಾಯಿ ಬಗ್ಗೆ, ನಿನ್ನ ಸಹೋದರಿ ಬಗ್ಗೆ ಆ ಥರ ಮಾತಾಡ್ತೀನಿ ಸುಮ್ಮನೆ ಇರ್ಚ. ಹಾಗಾಗಿ ದಯವಿಟ್ಟು ತಾವು ಯಾರು ಸೆಲೆಬ್ರಿಟಿ ಅಂದ್ಕೊಂಡಿದ್ದೀರಾ, ನಮ್ಮ ದೇವತೆಗಳ ಬಗ್ಗೆ ಮಾತಾಡಬೇಕಾದ್ರೆ ತುಂಬ ಎಚ್ಚರದಿಂದ ಮಾತಾಡಿ. ಇದನ್ನು ಯಾವುದೇ ಕಾರಣಕ್ಕೂ ನಾವು ಹಿಂದೂಗಳು ಸಹಿಸೋದಕ್ಕಾಗಲ್ಲ. ನಾವು ಎಲ್ಲವನ್ನು ಸಹಿಸ್ಕೋತಿರೋ ನಮ್ಮ ಮಟ್ಟಕ್ಕೆ ನಮ್ಮ ದೇವತೆಗಳ ಬಗ್ಗೆ ನಮ್ಮ ಬಗ್ಗೆ ದಬ್ಬಾಳಿಕೆ ಮಾಡ್ಕೊಂಡು ಬಂದಕ್ಕೆ ಹೋದರೆ ಮುಂದೆ ಪರಿಣಾಮ ಮಟ್ಟಿಗಿರಲ್ಲ. ಈಗಲಾದರೂ ಅವನು ಕ್ಷಮೆ ಯಾಚಿಸಬೇಕು, ಇಲ್ಲಾಂದರೆ ಕಾನೂನು ರೀತಿಯಲ್ಲಿ ಕ್ರಮ ಆಗಬೇಕು, ಅವನ ಬಂಧನ ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.